ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ. ಹರಿದ್ರ ಕುಂಕುಮ ಶೋಭಿತಳಾಗಿ ದರ್ಶನವಿತ್ತ ಹರಿಯ ಪಟ್ಟದ ರಾಣಿ. ತಿರುಮಲೆಯಲ್ಲಿ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಭಕ್ತರಿಂದ ನೀರಾಜನ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಜಾತ್ರಾ ಮಹೋತ್ಸವ. ವಿಜೃಂಭಣೆಯಿಂದ ನಡೆದ ಮಹಾರಥೋತ್ಸವ. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದಲ್ಲಿರುವ ಅಭಿಷೇಕ ತಿರುಮಲೆಯ ಆಸ್ಥಾನ ಮಂಟಪದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಯಜ್ಞವು ವೈಭವದಿಂದ ನಡೆಯುತ್ತಿದೆ. ಚೆನ್ನೈನ ವಿಶ್ವ ವಿಷ್ಣು ಸಹಸ್ರನಾಮ ಸಂಸ್ಥೆಯ ನೇತೃತ್ವದಲ್ಲಿ 4 ದಿನಗಳ ಕಾಲ ಜರುಗುವ ಈ ಕಾರ್ಯಕ್ರಮದ ಅಂಗವಾಗಿ ಶುಕ್ರವಾರದಂದು ತಮಿಳುನಾಡು ಮತ್ತು ಕೇರಳದ ವಿವಿಧ ಪ್ರದೇಶಗಳಿಂದ ಆಗಮಿಸಿದ್ದ ಭಕ್ತರು ಭಕ್ತಿ ಶ್ರದ್ಧೆಯಿಂದ ಸಾಮೂಹಿಕವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಮನ್ ಮಹಾರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಮಾತಾ ಅನ್ನಪೂರ್ಣೇಶ್ವರಿಯ ಉತ್ಸವ ಮೂರ್ತಿಯನ್ನು ಸಾಲಂಕೃತ ರಥದಲ್ಲಿರಿಸಿ ಅಪಾರ ಜನಸ್ತೋಮದ ನಡುವೆ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ರಥವನ್ನು ಎಳೆದು ಆದಿಶಕ್ತಿಯ ಅನುಗ್ರಹಕ್ಕೆ ಪಾತ್ರರಾದರು. ಈ ವೇಳೆ ನಡೆದ ಸಿಡಿಮದ್ದು ಪ್ರದರ್ಶನವು ವಿಶೇಷ ಆಕರ್ಷಣೆಯಾಗಿತ್ತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಭೀಮನಕಟ್ಟೆ ಮಠದಲ್ಲಿ ಶ್ರೀ ರಘುಮಾನ್ಯ ತೀರ್ಥರ ಆರಾಧನಾ ಮಹೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಮಂತ್ರಾಲಯ ಮಠಾಧೀಶರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಭೀಮನಕಟ್ಟೆ ಮಠಾಧೀಶರಾದ ಶ್ರೀ ರಘುವರೇಂದ್ರ ತೀರ್ಥ ಶ್ರೀಪಾದರಿಂದ ಸಂಸ್ಥಾನ ಪೂಜೆಯು ಜರುಗಿತು. ಬಳಿಕ ಉಭಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ನೀಡಿದರು. ಇಂದು ಅಚ್ಯುತ ಪ್ರೇಕ್ಷಾಚಾರ್ಯರ ಸಂಸ್ಥಾನ ಯುಗ ಯುಗಗಳ ಒಂದು ಚರಿತ್ರೆ ಇರತಕ್ಕಂತಹ ಒಂದು ಸಂಸ್ಥಾನ. ನಮ್ಮ ಭೀಮಸೇತು ಮುನಿವೃಂದ ಸಂಸ್ಥಾನದ ಪೂರ್ವ ಪೀಠಾಧಿಪತಿಗಳಾದ
ರಘುಮಾನ್ಯ ತೀರ್ಥರ 5ನೇ ವರ್ಷದ ಆರಾಧನಾ ಮಹೋತ್ಸವ. ರಘುಮಾನ್ಯ ತೀರ್ಥರು ನಮಗೆ ಬಾಲ್ಯದಿಂದಲೂ ಕೂಡ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿ ವಿಶ್ವಾಸಗಳಿಂದ ನನ್ನನ್ನು ಕಂಡಂತಹವರು. ರಘುಮಾನ್ಯ ತೀರ್ಥರು 1979ರ ಆಜುಬಾಜಿನಲ್ಲಿ ಆಗಿನ ಸೋದೆ ವಾದಿರಾಜ ಮಠದ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಅಭಿಮಾನ ಮತ್ತು ಪ್ರೋತ್ಸಾಹಗಳಿಂದ ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದ ಸಾಧನೆ ಅದೇ ರೀತಿಯಾಗಿ ಅಧ್ಯಯನಾದಿಗಳನ್ನೆಲ್ಲ ಅಲ್ಲಿ ಮುಗಿಸಿ ಸುಮಾರು 86-87ರ ಆಜುಬಾಜಿನಲ್ಲಿ ಮಂತ್ರಾಲಯದಿಂದ ಮರಳಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರ ಮಂತ್ರಾಲಯದ ವಾಸ್ತವ್ಯದಲ್ಲಿ ಬಹಳಷ್ಟು ಅವರ ಜೊತೆಯಲ್ಲಿ ನಾವು ಇದ್ದದ್ದು ಅಂತಂದ್ರೆ ನಾವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮನ್ನ ಅವರು ತುಂಬಾ ಅಭಿಮಾನ ಮಾಡೋರು. ನಮ್ಮ ಉಪನಯನದಲ್ಲಿ ಇವತ್ತಿಗೂ ನೆನಪಿದೆ. ಚಿನ್ನದ ತುಳಸಿ ಮಾಲೆಯನ್ನು ನೀಡಿ ಆಗ ಅವರು ನೀಡಿದ್ದು. ಮತ್ತೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ, ಪೀಠಾರೋಹಣದ ಕಾರ್ಯಕ್ರಮ, ರಾಮನವಮಿ ವಿಶೇಷ ಆಚರಣೆ ಇಲ್ಲಿ ಭೀಮನಕಟ್ಟೆಯಲ್ಲಿ ನಡೆಯುತ್ತೆ. ಈ ಉತ್ಸವಗಳಲ್ಲಿ, ಕೃಷ್ಣಾಷ್ಟಮಿಯ ಉತ್ಸವದಲ್ಲಿ, ಹೀಗೆ ಅನೇಕ ಉತ್ಸವಗಳಲ್ಲಿ ಇಲ್ಲಿಗೆ ಆಗಮಿಸಿದ್ದು, ಇಲ್ಲಿ ಅನೇಕ ಜನಗಳು ಇದ್ದದ್ದು, ನಮ್ಮ ವಿದ್ಯಾಗುರುಗಳ, ನಮ್ಮ ಪೂರ್ವಾಶ್ರಮದ ತಂದೆಗಳ ಜೊತೆಯಲ್ಲಿ ಬಂದದ್ದು. ಅಷ್ಟು ಮಾತ್ರವಲ್ಲ, ನಮ್ಮ ಪರಮೇಶ್ವರಿ ಗುರುಗಳು ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ವಾದಿರಾಜ ಗುರುಸಾರ್ವಭೌಮರ ಪಂಚಶತಮಾನೋತ್ಸವದ ಸಂದರ್ಭಕ್ಕೆ 1980ಕ್ಕೆ ಉಡುಪಿಗೆ ಬರುವಾಗ ಇಲ್ಲಿ 2-3 ದಿನಗಳು ಇದ್ದು ಇಲ್ಲಿಂದ ಉಡುಪಿಗೆ ಬಂದದ್ದು. ನರಸಿಂಹದೇವರ ಅವತಾರವಾಗಿ ಹಿರಣ್ಯಕಶಿಪುವಿನ ಸಂಹಾರ ಆದ ನಂತರದಲ್ಲಿ ಯಾವ ಬ್ರಹ್ಮದೇವರು ಎಲ್ಲರೂ ಕೂಡ ಸ್ತೋತ್ರ ಮಾಡಿದ್ರು ಕೂಡ ನರಸಿಂಹದೇವರ ಆರ್ಭಟ, ಆ ಕೋಪ ಕಡಿಮೆ ಆಗಲಿಲ್ಲ. ಕೊನೆಗೆ ಪ್ರಹ್ಲಾದರಾಜರು ಹೋಗಿ ಪ್ರಾರ್ಥನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು. ನರಸಿಂಹದೇವರು ಆ ಪ್ರಹ್ಲಾದರಾಜನ ತಲೆ ಮೇಲೆ ಕೈ ಇಟ್ಟರು. ಆಮೇಲೆ ಕೇಳಿದ್ರು, ಮಗು ನಿನಗೇನು ಬರಬೇಕು? ಸ್ವಾಮಿ, ನನಗೆ ಲೌಕಿಕವಾದ ಯಾವ ವರವೂ ಬೇಡ, ನಾನು ಬಂದಿರುವುದು ಮೋಕ್ಷದ ಇಚ್ಛೆಯಿಂದ, ಹಾಗಾಗಿ ನಿನ್ನನ್ನು ಆಶ್ರಯಿಸಿದ್ದೇನೆ ಅಂತ. ಗುರುಗಳು ಅದೇ ಮಾತು ಹೇಳ್ತಾ ಒಂದು ವಿಚಾರ ಹೇಳಿದ್ರು. ನಮಗೆಲ್ಲ ಗೊತ್ತಿರುವುದು, ನಮ್ಮ ಗುರುಗಳು ನರಸಿಂಹ ಮಂತ್ರವನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ದಾರೆ ಅಂತ. ಉಪಾಸನೆ ಮಾಡಿದರೆ ಫಲ ಏನು ಸಿಗ್ತದೆ? ನಾವು ಹೋಗು ಮಾರ್ಗ ಚೆನ್ನಾಗಿದೆ ಅಂತ ಆದಾಗ ಇಂತಹ ವಿಚಾರಗಳು ಅದು ಬಯಸಬೇಕಾಗಿಲ್ಲ, ಕಾಣ್ತಾ ಹೋಗ್ತದೆ. ನಾವು ಅದರ ಕಡೆಗೆ ಗಮನ ಕೊಡಬಾರದು. ಯಾಕೆ? ದೇವರ ಪ್ರೀತಿ ನಮಗೆ ಬೇಕು ಎಂಬುವ ಎಚ್ಚರ ಸದಾ ನಮಗಿರಬೇಕೆಂಬುದನ್ನ ಗುರುಗಳು ಉಪದೇಶ ಕೊಟ್ಟರು. ತಿರುಮಲ ತಿರುಪತಿ ದೇವಸ್ಥಾನಂ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾಜೆಕ್ಟ್ ನೇತೃತ್ವದಲ್ಲಿ ಬೆಂಗಳೂರು ಯಲಹಂಕದ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿರುವ ವೀಲ್ ಅಂಡ್ ಎಕ್ಸೀಲ್ ರೈಲ್ವೆ ವೀಲ್ ಫ್ಯಾಕ್ಟರಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದೇ ಫೆಬ್ರವರಿ 25ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ಮೈದಾನದಲ್ಲಿ ಏರ್ಪಾಟುಗಳು ಭರದಿಂದ ಸಾಗುತ್ತಿದೆ. ಈ ಕಲ್ಯಾಣೋತ್ಸವಕ್ಕಾಗಿಯೇ ತಿರುಪತಿಯಿಂದ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಯ ವಿಗ್ರಹಗಳನ್ನು ತರಿಸುವುದರ ಜೊತೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಲು ತಿರುಪತಿಯಿಂದಲೇ ಅರ್ಚಕರನ್ನು ಕರೆಸಲಾಗುತ್ತಿದೆ.
ಸಂದರ್ಭದಲ್ಲಿ ಯಲಹಂಕ ಶಾಸಕರು, ಬಿಡಿಎ ಅಧ್ಯಕ್ಷರು, ಟಿಟಿಡಿ ಮತ್ತು ಎಸ್ವಿಬಿಸಿ ಬೋರ್ಡ್ ಸದಸ್ಯರಾದ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಕಲಿಯುಗ ದೈವ, 7 ಬೆಟ್ಟಗಳ ಒಡೆಯ ತಿರುಮಲ ತಿರುಪತಿ ದೇವಸ್ಥಾನದ ವೆಂಕಟರಮಣಸ್ವಾಮಿ ಮತ್ತು ಪದ್ಮಾವತಿ ತಾಯಿಯ ಕಲ್ಯಾಣೋತ್ಸವವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ವೀಲ್ ಆ್ಯಂಡ್ ಆಕ್ಸೆಲ್ ಆಟದ ಮೈದಾನದಲ್ಲಿ ಇದೇ ತಿಂಗಳು 25ನೇ ತಾರೀಕು ಸಂಜೆ 5 ಗಂಟೆಗೆ ಭಾಳ ವಿಜೃಂಭಣೆಯಾಗಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಇದು ಆಯೋಜಿತವಾಗಿರ್ತಕ್ಕಂಥದ್ದು ಮತ್ತು ಸ್ವಾಮಿ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಬರ್ತದೆ. ಅಲ್ಲಿನ ಅರ್ಚಕರು ಮತ್ತು ಸಂಗೀತಗಾರರು ಎಲ್ಲ ಸಿಬ್ಬಂದಿ ಅಲ್ಲಿಂದನೇ ಬರ್ತಾರೆ. ಸೊ ಬಂದು ಇಲ್ಲಿ ವಿಜೃಂಭಣೆಯಾದಂಥ ಆ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡಲಿದ್ದಾರೆ ಮತ್ತು ತಿರುಪತಿಯಿಂದನೇ ಕೂಡ ಲಡ್ಡು ಪ್ರಸಾದ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಬಹುಶಃ ಯಲಹಂಕದ ಇತಿಹಾಸದಲ್ಲಿ ಈ ಅದ್ಭುತವಾದಂಥ ಕಲ್ಯಾಣೋತ್ಸವ ಬಹುಶಃ ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಾವು ತಮ್ಮ ಕುಟುಂಬ ಸದಸ್ಯರ ಸಮೇತರಾಗಿ ತಾವೆಲ್ಲ ಕೂಡ ಬರಬೇಕಾದಾಗ ಕೆಲವು ನಿಬಂಧನೆಗಳನ್ನು ಕೂಡ ನಾವು ಹಾಕಿದ್ದೀವಿ. ತಾವು ಬಿಳಿ ಅಂಗಿ ಮತ್ತು ಪಂಚೆಯಲ್ಲಿ ಬರಬೇಕು ಪುರುಷರು, ಹೆಣ್ಣು ಮಕ್ಕಳು ಸೀರೆ ಅಥವಾ ಚೂಡಿದಾರಲ್ಲಿ ಬರಬೇಕು. ಆ ಕ್ರೀಡಾಂಗಣದ ಒಳಗಡೆಗೆ ಯಾರೂ ಕೂಡ ಚಪ್ಪಲಿ ಪಾದರಕ್ಷೆಗಳನ್ನು ಹಾಕ್ಕೊಂಡು ಬರಬಾರ್ದು. ಉಳಿಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಆ ಕ್ರೀಡಾಂಗಣ ದೇವಸ್ಥಾನದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಭಾಳ ದಿನಗಳಿಂದ ಯೋಜನೆಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಮತ್ತೊಂದು ಸರಿ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಆ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಸ್ವಾಮಿ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸಿ ತಾವು 2.5 ಗಂಟೆಗಳ ಕಾಲ ಏನು ಕಾರ್ಯಕ್ರಮ ನಡೀತದೆ ಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಅನುಗ್ರಹವನ್ನು ತಾವೆಲ್ಲ ಪಡೆಯಬೇಕು. ತಮಗೂ ತಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಳಿತಾಗಲಿ ಅಂತೇಳಿ ಆ ಸ್ವಾಮಿಯ ಪೂಜೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ತಾವು ತಮ್ಮ ಕುಟುಂಬದವರು ಬಂದು ಆ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನ ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಪಾಲ್ಗುಣ ಶುಕ್ರವಾರದ ವಿಶೇಷ ಸಮ್ಮೇಳನದ ಪೂರ್ವ ಸಮ್ಮೇಳನ ಹಾಗೂ ವಸ್ತು ಮಳಿಗೆಗಳ ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಸೂರತ್ಕಲ್ನಲ್ಲಿರುವ ಶ್ರೀನಿವಾಸ ವಿಶ್ವವಿದ್ಯಾಲಯದ ಮುಕ್ಕ ಕ್ಯಾಂಪಸ್ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಡುಪಿ ಪೇಜಾವರ ಮಠದ ಪೀಠಾಧಿಪತಿಗಳಾದ ಶ್ರೀನಿವಾಸ ಕಲ್ಯಾಣೋತ್ಸವವು ನಡೆಯಲಿದೆ. ಈ ಸಂದರ್ಭದಲ್ಲಿ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಅನುಗ್ರಹ ಸಂದೇಶವನ್ನು ನೀಡಿದರು. ವಿಶ್ವ ಸಂಸ್ಕೃತ ಉತ್ಸವವನ್ನು ಆಯೋಜಿಸಿರುವಂತಹದ್ದು ಸಂತೋಷದ ವಿಚಾರ. ಸಂಸ್ಕೃತ ವಿಶ್ವಮಟ್ಟದಲ್ಲಿ ಅದರ ಪ್ರಚಾರ ಇದೆ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ. ವಿಶ್ವ ಸಂಸ್ಕೃತ ಸಮ್ಮೇಳನ ಮಾಡಬೇಕು ಅಂತಾದರೆ ಸಂಸ್ಕೃತದ ಕಂಪು ಅದು ವಿಶ್ವದಲ್ಲಿ ಇರಬೇಕು, ಇದೆಯೋ ಅಂತ ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಇದೆ, ಖಂಡಿತವಾಗಿ ಇದೆ. ಒಂದು ಕಾಲಕ್ಕೆ ಸಂಸ್ಕೃತವನ್ನೇ ಆಡ್ತಾ ಇದ್ದಂತಹ ಮಂದಿ
ಕ್ರಮೇಣ ಅದನ್ನು ಬಿಟ್ಟದ್ದರಿಂದಾಗಿ ಇವತ್ತು ಅಲ್ಲೆಲ್ಲ ಸಂಸ್ಕೃತ ಮರೆಯಾಗಿದ್ದಿರಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಬಲಿಜಿಗರಪೇಟೆಯಲ್ಲಿರುವ ಶ್ರೀ ಭೂನೀಳ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ದೇಗುಲದ ಆವರಣದಲ್ಲಿ ಗಣಪತಿ ಪೂಜೆ, ಕಳಶ ಪ್ರತಿಷ್ಠಾಪನೆ ಮತ್ತಿತರ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾವೇರಿ ತೀರ್ಥ ಸ್ನಾನ ಕಾರ್ಯಕ್ರಮವು ಜರುಗಿತು. ಇದರ ಅಂಗವಾಗಿ ಉತ್ಸವ ಮೂರ್ತಿಗಳನ್ನು ಕಾವೇರಿ ನದಿ ತೀರಕ್ಕೆ ಕರೆತಂದು ಅಭಿಷೇಕವನ್ನು ಸಲ್ಲಿಸಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಆಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಹಾಗೆಯೇ ಪುಷ್ಪಮಾಲೆಗಳನ್ನು ತಯಾರಿಸಿ ದೇವಾಲಯವನ್ನು ಅಲಂಕಾರ ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಆಲಯ ಆವರಣದಲ್ಲಿ ಕಳಶಗಳನ್ನು ಸ್ಥಾಪಿಸಿ ಹೋಮದೊಂದಿಗೆ ಪೂಜೆಗಳನ್ನು ಪ್ರಾರಂಭಿಸಿದರು. ನಂತರ ನೂತನವಾಗಿ ತಯಾರಿಸಿದ ರಥಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಮಾನ ಗೋಪುರ ಕುಂಭಾಭಿಷೇಕ ಹಾಗೂ ಮೂಲ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವು ನಡೆಯಿತು. ಬೆಂಗಳೂರಿನ ಜೆಸಿ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯಿತು. ಇದರ ಅಂಗವಾಗಿ ಸ್ವಾಮಿಗೆ ವೀಳ್ಯದೆಲೆ ಹಾರ, ತುಳಸಿ ಮತ್ತು ಪುಷ್ಪಮಾಲೆಗಳಿಂದ ಅಲಂಕರಿಸಿ ಅರ್ಚಿಸಿ ಮಂಗಳಾರತಿಯನ್ನು ಬೆಳಗಿದರು. ಹಾಗೆಯೇ ಪರಿವಾರ ದೇವರುಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತರು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಹೊಸೂರು ಬಳಿ ಕೃಷ್ಣಗಿರಿ ಚಿನ್ನಪುಲಿಯರಸಿ ಗ್ರಾಮದ ಶ್ರೀ ಉಗ್ರಕಾಳಿಯಮ್ಮ ದೇವಸ್ಥಾನದಲ್ಲಿ ಉತ್ಸವಗಳು ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು. ಈ ನಿಮಿತ್ತ ಯಾಗಶಾಲಾ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ಐಶ್ವರ್ಯ ರವಿಕುಮಾರ್ ಇವರಿಂದ ವಯೋಲಿನ್ ವಾದನ ಕಾರ್ಯಕ್ರಮವು ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಎವಿ ವೆಂಕಟೇಶ್ ರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಕ್ರಾಪುರ ನಿವಾಸ ವೇದ ವೇದ್ಯ ಪರಮ ಪುರುಷ ಏಕಚಕ್ರಪುರ ನಿವಾಸ ವೇದ ವೇದ್ಯ ಪರಮ ಪುರುಷ ಭಕ್ತ ಪೋಷ ಭವ ವಿನಾಶ ಅಮರ ನಾರೇಯ ಭವ ವಿನಾಶ ಅಮರ ನಾರೇಯ ಏಮಿ ಸೇತುರ ಏಮಿ ಸೇತುರ ಕೃಷ್ಣ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.